ಎಲ್ಲರಿಗೂ ನಮಸ್ಕಾರ. ಭವ್ಯ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ತರಗತಿಗಳಲ್ಲಿ ವಿರುದ್ಧಾರ್ಥಕ ಪದಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ ಹಾಗೂ ಕೆಲವೊಂದು ವಿರುದ್ಧಾರ್ಥಕ ಪದಗಳನ್ನು ನಿಮಗೆ ನಾನು ನೋಟ್ಸ್ ಕೂಡ ಕೊಟ್ಟಿದ್ದೆ. ಹಾಗಾದರೆ ಇಂದಿನ ತರಗತಿಯಲ್ಲಿ ಸಮಾನಾರ್ಥಕ ಪದಗಳನ್ನು ಬಿಡಿಸ್ಕೊಂಡು ಬರೋಣ. ನಾವೀಗ ಮೊದಲನೇದಾಗಿ ಸಮಾನಾರ್ಥಕ ಪದಗಳು ಎಂದರೇನಂತ ತಿಳ್ಕೊಳ್ಳೋಣ. ಒಂದು ಪದಕ್ಕೆ ಸಮಾನ ಅರ್ಥವನ್ನು ಕೊಡುವ ಮತ್ತೊಂದು ಪದವೇ ಸಮಾನಾರ್ಥಕ ಪದ ಎನ್ನುವರು. ಹಾಗಾದರೆ ಈಗ ಕೆಲವೊಂದಿಷ್ಟು ಸಮಾನಾರ್ಥಕ ಪದಗಳನ್ನು ನೋಡ್ಕೊಂಡು ಬರೋಣ. ಕೈ, ಕರ, ಹಸ್ತ. ಕೋಣೆ, ಬೇಲಿ, ಕೊಠಡಿ. ನೆಲ, ಭೂಮಿ, ಮಣ್ಣು, ನಾಡು ಮತ್ತು ರಾಜ್ಯ. ಹಕ್ಕಿ, ಪಕ್ಷಿ ಮತ್ತು ಖಗ. ತಂಗಿ, ಅನುಜೆ, ಕಿರಿಯ ಹಾಗೂ ಸಹೋದರಿ. ಮನುಜ, ಮನುಷ್ಯ ಮತ್ತು ವ್ಯಕ್ತಿ. ಪತಿ, ಗಂಡ, ಒಡೆಯ. ಮುಂದಿನ ನೋಡೋಣ. ಗಾಳಿ, ವಾಯು, ಪವನ ಮತ್ತು ಅನಿಲ. ಕುದುರೆ, ಹಯ ಮತ್ತು ಅಶ್ವ. ಶಬ್ದ, ಸದ್ದು ಮತ್ತು ಸಪ್ಪಳ ಹಾಗೂ ಪದ. ತಂದೆ, ಅಪ್ಪ, ಪಿತೃ ಹಾಗೂ ಜನಕ. ಹೂ, ಪುಷ್ಪ ಹಾಗೂ ಕುಸುಮ. ಮುಂದಿನ ನೋಡೋಣ. ಕಡಲು, ಸಮುದ್ರ, ಶರದಿ ಹಾಗೂ ಜಲದಿ. ಕಣ್ಣು, ನೇತ್ರ, ನಯನ, ಅಕ್ಷೆ ಹಾಗೂ ಲೋಚನ. ತಾಯಿ, ಜನನಿ, ಅಮ್ಮ ಹಾಗೂ ಮಾತೃ. ಹೆಣ್ಣು, ಸ್ತ್ರೀ, ವನಿತೆ, ಮಹಿಳೆ. ಈಗ ಮುಂದಿನ ನೋಡೋಣ. ಬೆಟ್ಟ, ಗಿರಿ, ಶಿಖರ ಹಾಗೂ ಪರ್ವತ. ಕಾಡು, ಅಡವಿ, ಅರಣ್ಯ, ವನ, ಕಾಂತಾರ ಹಾಗೂ ಕಾನನ. ಆನೆ, ಪಾವಕ ಹಾಗೂ ಅನಲ. ಭೂಮಿ, ಇಳೆ, ಧರೆ, ಧರಣಿ, ಪೃಥ್ವಿ ಮತ್ತು ಧರಿತ್ರಿ. ಸೂರ್ಯ, ಭಾನು, ರವಿ, ಭಾಸ್ಕರ ಹಾಗೂ ದಿನಕರ.
ಈಗ ಮತ್ತಷ್ಟು ಸಮಾನಾರ್ಥಕ ಪದಗಳನ್ನು ನೋಡೋಣ. ಕೇತನ, ಬಾವುಟ, ಧ್ವಜ ಹಾಗೂ ಗುಡಿ. ದಾರಿ, ಮಾರ್ಗ, ಹಾದಿ, ಪಥ ಮತ್ತು ರಸ್ತೆ. ಪನ್ನಗ, ಹಾವು, ಉರಗ ಮತ್ತು ಸರ್ಪ. ಅನಿಲ, ವಾಯು, ಗಾಳಿ, ಪವನ, ಮಾರುತ. ಸಮರ, ಯುದ್ಧ, ರಣ ಹಾಗೂ ಕಾಳಗ. ರಾಕ್ಷಸ, ಅಸುರ ಹಾಗೂ ದೈತ್ಯ. ಭುವನ, ಲೋಕ, ವಿಶ್ವ, ಜಗತ್ತು ಹಾಗೂ ಪ್ರಪಂಚ. ನೀರು, ಜಲ, ಅಂಬು, ಉದಕ ಹಾಗೂ ಸಲಲ. ಆಕಾಶ, ಗಗನ, ಅಂಬರ. ಕಮಲ, ತಾವರೆ, ನೀರಜ, ಪಂಕಜ. ಚಂದ್ರ, ಶಶಿ, ತಿಂಗಳು, ಸುಧಾಕರ. ಚರಣ, ಪಾದ, ಹೆಜ್ಜೆ ಹಾಗೂ ಅಡಿ. ನಕ್ಷತ್ರ, ಚುಕ್ಕಿ ಹಾಗೂ ತಾರೆ. ಭಾವಿ, ಕೂಪ ಹಾಗೂ ವಾಪಿ. ವೈರಿ, ಶತ್ರು, ಹಗೆ, ಅರಿ ಹಾಗೂ ಎದುರಾಳಿ. ಸುತ, ಮಗ, ತನುಜ ಹಾಗೂ ಪುತ್ರ. ನೇತಾರ, ನಾಯಕ, ಮುಂದಾಳು ಹಾಗೂ ಮುಖಂಡ. ಈಶ್ವರ, ಶಿವ, ಶಂಕರ, ಗಿರಿಜೇಶ ಹಾಗೂ ಗೌರೀಶ. ನೋಡಿದ್ರಲ್ಲ, ಇಂದಿನ ತರಗತಿಯಲ್ಲಿ ನಾನು ಕೆಲವೊಂದಿಷ್ಟು ಸಮಾನಾರ್ಥಕ ಪದಗಳನ್ನು ನಿಮಗೆ ಬರೆದು ತೋರಿಸಿದ್ದೀನಿ. ಮತ್ತಷ್ಟು ಸಮಾನಾರ್ಥಕ ಪದಗಳು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದರೆ ಇಂದಿನ ತರಗತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋ ನೋಡಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡ್ತಾಯಿರಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡ್ತಾಯಿರಿ. ಅಂದರೆ ನಾವು ಮಾಡೋ ಹೊಸ ವಿಡಿಯೋ ನಿಮಗೆ ನೋಡಲಿಕ್ಕೆ ಸುಲಭ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು ಹಾಗೂ ಶುಭ ದಿನ.